ಯಾವ್ರಿ ಈ ಥರದ ಮಂಡಳಿಗಳು ಸರ್ ಆಗ್ಲಲ್ರಿ ಕಾರ್ಯಕರ್ತರ ಕನ್ಫ್ಯೂಷನ್ ಏನು ಅವ್ರಿಗೆ ಎಲ್ಲಿ ಇಚ್ಛೆ ಬರ್ತೈತೆ ಅಲ್ಲಿ ಹೋಗಲಿ. ನಾವೇನು ಇಲ್ಲಿ ನಮ್ಮಲ್ಲೇ ಬರಲತ್ತೇನು ಫೋರ್ಸ್ ಮಾಡೋದಿಲ್ಲ, ನಾವು ಯಾರಿಗೂ ಅಂಜಿಸೋದಿಲ್ಲ. ನಮ್ಮಲ್ಲಿ ಬರಲಿಲ್ಲ ಅಂತ ನೋಡ್ಕೋತೀನಿ ಅಂತ ಅನ್ನೋದಿಲ್ಲ. ನಾವು ಯಾರ್ದು ಅಲ್ಲಿ ಭಕ್ತಿ ಐತಿ ಪ್ರೀತಿ ಐತಿ ಹೋಗಲಿ. ಅದಕ್ಕೇನು ಎಲ್ಲ ಹಿಂದೂ ಧರ್ಮದ ಯಾರೇ ಮಾಡಿದ್ರು ನಮ್ದೇನು ತಕರಾರಿಲ್ಲ, ಅದಕ್ಕೆ ಅಸಮಾಧಾನ ಇಲ್ಲ. ಸರ್ ಅದು ನಗರ ಅಭಿವೃದ್ಧಿ ವಿಚಾರಕ್ಕೆ ಅವರು ರಮೇಶ್ ಬುದ್ಧಿ ಅವರು ನಿನ್ನೆ ಒಂದು ಕ್ವಶನ್ ಮಾಡಿ ಹೇಳಿದರು. ಎಂಥವ್ರ ಹೆಸರು ತಗೋತೀರಿ? ಚಲೋ ಮಂದಿದ ಯಾರು ಚಲೋ ಇಲ್ರ? ನಿಮ್ಗೆ ಒಳ್ಳೆ ಲೀಡರ್ಗಳದ್ದು ಯಾವ್ರಿ ಹಾದಿ ಬೀದಿಗೆ ಇದ್ದುದು ಅವ್ರಿಗೆ ಎಲ್ಲ ಒಳ್ಳೆ ಮಳ್ಳಿ ಕೆಲಸ ಇಲ್ಲಾರ ಬಗಸ ನೋಡ್ರಿ. ಈಗ ಅಭಿವೃದ್ಧಿ ನಿನ್ನೆ ಸಚಿವರು ಹೇಳ್ತಾ ಇದ್ರು, ನಾನು ಸಿಎಂ ಅವ್ರ ಜೊತೆಗೆ ಗೃಹ ಸಚಿವರ ಬಗ್ಗೆ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ಎಲ್ಲ ವಿರೋಧ ವ್ಯಕ್ತಪಡಿಸಲ್ಲ ಪರೋಕ್ಷವಾಗಿ. ಆದ್ರೆ ಆಕ್ಷನ್ ತಗೋಲಲ್ರಿ. ಹಿಂದಕ್ಕೆ MP ಪಾಲ್ರೆ ಉಸ್ತುವಾರಿ ಮಂತ್ರಿದಾಗ 26 ಕೇಸ್ ಹಾಕಿದ್ರು ನನ್ನ ಮ್ಯಾಗ. ಅವರು ಮೊನ್ನೆ ಮಹಾನಗರ ಪಾಲಿಕೆಯಲ್ಲಿ ಮಹಾಪೌರ ಉಪಮಹಾಪೌರದಲ್ಲಿ ಅವ್ರಿಗೆ ಹಿನ್ನಡೆ ಆಗಿದೆ. ಅವ್ರು ಸಾಕಟ್ಟು ನಮ್ಮ ಮಹಾನಗರ ಪಾಲಿಕೆ ಇದರಲ್ಲಿ BJP ಅವ್ರು ಯಾರೂ ಆಗಬಾರ್ದು ಸಾಕಷ್ಟು ಪ್ರಯತ್ನ MP ಪಾಲ್ರು ಮಾಡಿದ್ರು. ಕೋರ್ಟಿಗೆ ಹೋದರು, ಎಲ್ಲ ಕಾಡಿದ್ರು, ಎಲ್ಲ ಮೆಂಬರ್ಗಳಿಗೆ ಧಮಕಿ ಕೊಟ್ಟರು, ನಿಮ್ಮನ್ನೆಲ್ಲ ಅನರ್ಹನೂ ಮಾಡಿದ್ರು. ಅಲ್ಲಿಂದ ಹೈಕೋರ್ಟ್ನಾಗ ಅದು ತಿರಸ್ಕಾರ ಆಯಿತು. ಮಹಾನಗರ ಪಾಲಿಕೆ ಮಹಾಪೌರ ಉಪಮಹಾಪೌರದ್ದು ಇಲೆಕ್ಷನ್ ಆದ್ಮ್ಯಾಗ ಕೌಂಟಿಂಗ್ ಮಾಡ್ಲಿಕ್ಕೆ ಅಡ್ಡ ಹಾಕಿದ್ರು. ಆದರೂ ಹೈಕೋರ್ಟ್ನಾಗ ನಾವು ಗೆದ್ದೀವಿ. ಮೊದಲ ಬಾರಿಗೆ BJP ಮಹಾಪೌರ ಮತ್ತು ಉಪಮಹಾಪೌರ ಆಗ್ಯಾರ. ಒಳ್ಳೆಯ ಕೆಲಸ ಮಾಡ್ತೀವಿ ನಾವು. MB ಪಾಲ್ರಿಗೆ ಅಂಜಿ ರಾಜಕಾರಣ ಬಿಜಾಪುರನಾಗ ಮಾಡೋದಿಲ್ಲ. MB ಪಾಲ್ರಿಗೆ ನಮ್ಮದೇನು ಅವ್ರ ಮ್ಯಾಗ ನಮ್ದು ಉಪಕಾರ ಇಲ್ಲ, ನಮ್ದು ಮ್ಯಾಗ ಅವ್ರದ್ದು ಉಪಕಾರ ಇಲ್ಲ. ರಾಜಕೀಯವಾಗಿ ಅವ್ರ ರಾಜಕಾರಣ ಅವ್ರು ಮಾಡ್ತಾರೆ. ಅವ್ರು ಬರೀ ಸಾಬ್ರು ಪೆನ್ ಹತ್ತಾರ. ಅವ್ರ ಹಿಂದೆ ಒಂದು ಟೀಮ್ ಅದ, ಯಾವ್ಯಾವ ಆಸ್ತಿ ಹೊಡ್ಕೊಳಕತ್ತಾರ. ಮೊದಲು ಆ ಕಡೆ MP ಪಾಲ್ರ ಗಮನ ಕೊಡಲಿ. ನನ್ನ ಮ್ಯಾಗ ಏನು ಕೇಸ್ ಮಾಡ್ತಿರ್ತಾರಲ್ಲ, ಅವ್ರ ಹಿಂದಿರುವಂಥ ಒಂದು ಟೀಮು, ಒಂದು ಯಾವ ಪಾಪ ಮುಗ್ಧ ಜನ ಇರ್ತಾರೋ ಅವ್ರದ್ದು ಆಸ್ತಿ ಲಪಟಾಯಿಸ್ಲಕತ್ತಾರ MP ಪಾಲ್ರಿ ಹಿಂದಿನ ಗುಂಪು. ಮೊದಲೊಮ್ಮೆ ಸಣ್ಣ ಇದ್ರಾಗ ಹೇಳೀನಿ, ಇಟ್ಟು ಮೀರಿ ಅವ್ರು ನಾನು ಒಳಗೆ ಹಾಕಿಸ್ತೀನಿ, ನಾನು ಇದು ಮಾಡ್ತೀನಿ. ಶಿವಾನಂದ ಪಾಟೀಲ್ ಹೋಗಿದ್ದ, ಇದಕ್ಕೆ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದ. ನನಗೆ 100 ಕೋಟಿ ರೂಪಾಯಿದ್ದು ಮಾನಹಾನಿ ಆಗಿತ್ತು, ಉಲ್ಟಾವಣಿಗೆ ದಂಡ ಹಾಕ್ತೀನಿ ಅಂದ್ರೆ ವಾಪಸ್ ತೊಗೊಂಡಾರ. ಈ MP ಪಾಲ್ರು ಜೋಡ ಯುದ್ಧ ಆಡ್ಲಕ್ಕೆ ನಾವು ತಯಾರಿರ್ತೀವಿ. ನಾವು ಹಿಂದೂ ಪರವಾಗಿ ಇರೋರೆ, ಹಿಂದುತ್ವ ನಾವು ಬಿಡೋದಿಲ್ಲ. MP ಪಾಲ್ರು ಅಂಜಿಕೆ ಹಾಕಿದ್ರೆ ಅವಾಗ 26 ಕೇಸ್ ಹಾಕ್ಯಾರಲ್ಲ MP ಪಾಲ್ರಿ. ಹಿಂದಕ್ಕೆ ಏನಿದ್ರಲ್ಲ ಅವರು ಮಂತ್ರಿ, ಅವಾಗ ಹಾಕಿ ಸುಮಾರು ಅಮಾಯಕರು ಸುಮಾರು 150 ಜನರು ನಮ್ಮನ್ನೆಲ್ಲ ಅಮಾಯಕರು ನನ್ನ ಹಾಕಿರಿ ಬಿಡ್ರಿ. ಯಾರೂ ಅಂಗಡಿಯಾಗ ಕೂತವ್ರನ್ನ ಸಹಿತ ಕೆಲವೊಂದು ಮಂದಿದ ಹೆಸರು ಹಾಕಿ ಮಾಡಿದ್ರು. ಏನಾಗೈತೆ MP ಪಾಟೀಲ್ರ ಇಂಥ ದಂಬಿಕೆಗೆ ಎಲ್ಲ ಅಂಜು ಮಗ ಅಲ್ಲ. ನಾ ಹಿಂದೂ ಪರವಾಗಿ ಮಾತಾಡೋನೆ. ನಾ ಏನು ನಿಮ್ಮ ಅಂಜಿಕೆಗೆ ನಿಮ್ಮ ಸರ್ಕಾರ ಐತಿ, ನೀವು ಒಳಗೆ ಹಾಕ್ತಿರತ್ತ ಅಂಜಿ ಮನ್ಯಾಗ ಕುಂಡ್ರು ಮಗ ಅಲ್ಲ. ನಿಮ್ಮ ಹಿಂದಿರೋಂಥವ್ರ ಬಗ್ಗೆ ಎಚ್ಚರ ಇರಲಿ. ಯಾವ ಲೋಫರ್ ಅದಾನ, ಕ್ರಿಮಿನಲ್ ಅದಾನ, 302, 307 ಈ ಅಟ್ರಾಸಿಟಿ ಇದ್ದವನು ಅವ್ನು ಮಗ್ಲಾಗಿ ಕುಂಡ್ರಿಸ್ಕೊಂಡು ನಿಮ್ಮ ಮನ್ಯಾಗ ದಿನ ಮುಂಜಾನೆ ಹೋದ್ರೆ ಅವನೇ ಇರ್ತಾನ. ಅವನ ವಿರುದ್ಧನೇ ನೀವು ಹೋರಾಟ ಮಾಡಿದ್ರಿ. 8,000 ಜನರು ತೊಗೊಂಡು ಬಿಜಾಪುರನಾಗ. ಒಬ್ಬ ಗುಂಡ, ಅವನದೇನು ಇತಿಹಾಸ ಅನ್ನೋದು ಮಾನ್ಯ ವಿಧಾನದ ಸಭಾದಾಗ ಹೇಳೀನಿ. ಇಂಥವನೊಬ್ಬನ್ನ ನೀವು ಇಂಥ ಒಂದು ಏನು ನಮ್ಮ ಕೋರ್ಟಿನ ಒಂದು ಇದನ್ನು ಮಾಡಿರಿ. ಹಾಂ, ಮತ್ತು ಇದನ್ನು ಬಿಟ್ಟು ನೀವು ನನ್ನ ಮ್ಯಾಗ ಏನಾರೇ ಆ್ಯಕ್ಷನ್ ತೊಗೋತೀನಿ ತಗೋರಿ, ಏನು ಅನ್ಸೋದಿಲ್ಲ. ಮುಂದೆ ಒಂದು ಕಾಲ ಬರ್ತೈತೆ ನಮಗೂ. ನೀವು ಯಾರ್ಯಾರನ್ನ ರಕ್ಷಣೆ ಮಾಡ್ಲಕತ್ತಿರಲ್ಲ, ಗುಂಡಾಗಳನ್ನ ಲಪೋಟನ ಬಿಜಾಪುರನಾಗ, ಅವ್ರನ್ನೆಲ್ಲರಿಗೂ ಬರೋಬ್ಬರಿ ಕಾಲ ತೋರಿಸೋ ಕಾಲ ಬರ್ತೈತಿ. ಇನ್ನು ಮುಂದಿನ ಅವಧಿ ನಮ್ಮದೇ ಆಯ್ತು. MP ಪಾಲ್ರೆ ಮುಗೀತಿ ಈ ಸಲ ನಿಮ್ಮದು. 28ಕ್ಕೆ ನೀವು ಮನೆಗೆ ಹೋಗ್ತೀರಿ, 28ಕ್ಕೆ ನಮ್ಮ ಸರ್ಕಾರ ಬರ್ತದೆ. ನೀವು ಎಷ್ಟು ಗುಂಡಾಗಳನ್ನ ಸಾಕಿರಲಿಲ್ಲ ಬಿಜಾಪುರ ಜಿಲ್ಲಾದಾಗ, ಅವು ಕೆಲವೆಲ್ಲ ಲೋಫರ್ಗಳನ್ನ ಅವನ್ನೆಲ್ಲ ಒದ್ದೊಳಗೆ ಹಾಕ್ಸ್ತೀವಿ.